ಸಿದ್ದರಾಮಯ್ಯನವರಿಗೆ ಬಜೆಟ್ ಮತ್ತು ಆ ಬಜೆಟ್ಗೆ ಬೇಕಾದಂತಹ ತಯಾರಿ ಬಹಳ ಸುದೀರ್ಘವಾಗಿ ಅವರು ಮಾಡ್ಕೊಂಡು ಬಂದಿದ್ದಾರೆ. ಈ ಬಾರಿ 17ನೇ ಬಜೆಟ್ ಮಂಡನೆ ಮಾಡ್ತಾ ಇರುವಂಥದ್ದು ಒಂದು ದಾಖಲೆಯ ಲೆಕ್ಕದಲ್ಲಿ ಅದೊಂದು ದಾಖಲೆ ಅಂತೇಳಿ. ಆದರೆ ಅನುಭವದ ದೃಷ್ಟಿಯಿಂದ ಅದು ನಿಜಕ್ಕೂ ಕೂಡ ಯಾವ ಸ್ವರೂಪದಲ್ಲಿ ರಾಜ್ಯಕ್ಕೆ ಲಾಭ ತಂದು ಕೊಡುತ್ತೆ, ಪ್ರಯೋಜನ ತಂದು ಕೊಡುತ್ತೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆಯೂ ಕೂಡ ನಮ್ಮ ಮುಂದೆ ಇರುವಂಥದ್ದು. ಸಿದ್ದರಾಮಯ್ಯನವರು ಈ ಬಾರಿಯ ಬಜೆಟ್, ಯಾಕಂದರೆ ಕಳೆದ ಬಾರಿಯ ಬಜೆಟ್ 4 ಲಕ್ಷ ಕೋಟಿಯನ್ನು ಮೀರಿರುವಂಥದ್ದನ್ನು ನಾವು ನೋಡ್ತೀವಿ. 2011ರಲ್ಲಿ ಕರ್ನಾಟಕದ ಬಜೆಟ್ 1 ಲಕ್ಷ ಕೋಟಿಯನ್ನು ದಾಟಿರುವಂಥದ್ದು. 2025ಕ್ಕೆ ಬಂದಾಗ ಅದು 4 ಲಕ್ಷ ಕೋಟಿಯನ್ನು ದಾಟಿರುವಂಥದ್ದು. ಈ ಬಾರಿ ಅದು ಹತ್ರ 4.5 ಲಕ್ಷ ಕೋಟಿಯನ್ನು ತಲುಪಬಹುದು ಅಂತೇಳಿ. ಆದರೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಸಾಲದ ವಿಚಾರವೂ ಕೂಡ ಕರ್ನಾಟಕದ ಮೇಲೆ ಇದೆ. ಯಾಕಂದರೆ ಋಣಭಾರ ವರ್ಷದಿಂದ ವರ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಹೆಚ್ಚಳ ಆಗ್ತಾ ಇದೆ ಕರ್ನಾಟಕದ ಮೇಲೆ. 7.5 ಲಕ್ಷ ಕೋಟಿಯಿಂದ ಅದು ಈಗ 8.25 ಲಕ್ಷ ಕೋಟಿಯನ್ನು ದಾಟಿ ಮುನ್ನುಗ್ಗಬಹುದು ಅನ್ನುವಂತಹ ನಿರೀಕ್ಷೆಯೂ ಕೂಡ ಇರುವಂಥದ್ದು. ಇದರ ನಡುವೆನೇ ಕಳೆದ ಬಾರಿಯ ಬಜೆಟ್ ಕೊರತೆಯ ಬಜೆಟ್ ಕೂಡ ಆಗಿತ್ತು ಅನ್ನುವಂತಹ ಕಾರಣಕ್ಕಾಗಿ ಈ ಬಾರಿ ಸಿದ್ದರಾಮಯ್ಯನವರು ಯಾವ ಸ್ವರೂಪದಲ್ಲಿ ಆರ್ಥಿಕ ಸ್ಥಿತಿಗತಿಯನ್ನು ನಿಭಾಯಿಸ್ತಾರೆ, GSTಯ ಸಂಕಷ್ಟವೂ ಕೂಡ ಸಿದ್ದರಾಮಯ್ಯನವರ ಮುಂದೆ ಇದೆ. ಯಾಕಂದರೆ GSTಯಲ್ಲಿ ಏರಿಕೆ ಮತ್ತು ಇಳಿಕೆ ಇವೆರಡೂ ಕೂಡ ನೇರ ಪರಿಣಾಮಗಳು ರಾಜ್ಯಗಳ ಮೇಲೆ ಆಗತ್ತೆ. ವಿಶೇಷವಾಗಿ ಇಳಿಕೆ ರಾಜ್ಯದ ಮೇಲೆ ದೊಡ್ಡ ಭಾರವನ್ನು ತಂದಿಡುತ್ತೆ ಅನ್ನುವಂಥದ್ರ ಬಗ್ಗೆ ಕೂಡ ಆರ್ಥಿಕವಾಗಿ ಅನೇಕ ರೀತಿಯಾದಂತಹ ಚರ್ಚೆಗಳು ನಡೀತಾ ಇದ್ದಾವೆ. ಎಲ್ಲ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ನಮ್ಮ ಜೊತೆಗೆ ಆರ್ಥಿಕ ತಜ್ಞರಾಗಿರ್ತಕ್ಕಂತಹ ಡಾಕ್ಟರ್ ರಾಜೇಶ್ವರಿ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜೇಶ್ವರಿ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಕೃಷಿ ತಜ್ಞರು, ಉದ್ಯಮಿಗಳು ಆಗಿರ್ತಕ್ಕಂತಹ ಅರುಣ್ ಅರಸ್ ಅವರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಮೊನ್ನೆಷ್ಟೇ ಧಾರವಾಡದಲ್ಲಿ ಯುವಕರ, ಅಂದರೆ ಯಾರು ಉದ್ಯೋಗಾಕಾಂಕ್ಷಿಗಳಿದ್ದಾರೆ, ಜೆನ್ಸಿ ಯುವಕರೇನಿದ್ದಾರೆ, ಅವರುಗಳ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿದಂತಹ ಮತ್ತು ಇವತ್ತಿನ ಯುವಜನತೆಯ ನಿರೀಕ್ಷೆಗಳನ್ನು ಮಾತನಾಡೋದಕ್ಕಾಗಿ ನಮ್ಮ ಜೊತೆಗೆ ಕಾಂತಕುಮಾರ್ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾಂತಕುಮಾರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಮ್ಮ ಜೊತೆಗೆ ಬೇರೆ ಬೇರೆ ಸ್ಟುಡಿಯೋಗಳಿಂದ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾರೆ. ಗೃಹಿಣಿ, ಕಲಾವಿದೆ ಹಾಗೂ ಉದ್ಯಮಿ ಕೂಡ ಆಗಿರುವಂತಹ ಶ್ವೇತಾ ಮಡಪಾಡಿ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಮೈಸೂರಿನಿಂದ ಜಾಯ್ನ್ ಆಗ್ತಾರೆ. ಉದ್ಯಮಿಗಳಾಗಿರುವಂತಹ ದಿಲ್ರಾಜ್ ಆಳ್ವ ನಮ್ಮ ಜೊತೆಗೆ ಮಂಗಳೂರಿನಿಂದ ಜಾಯ್ನ್ ಆಗ್ತಾರೆ. ಕನ್ನಡ ಪರ ಹೋರಾಟಗಾರರಾಗಿರುವ ಅಶೋಕ್ ಚಂದ್ರಗಿ ನಮ್ಮ ಜೊತೆಗೆ ಬೆಳಗಾಂನಿಂದ ಮುಂದಿನ ಹಂತದಲ್ಲಿ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಮ್ಮ ಅತಿಥಿಗಳ ಜೊತೆಗಿನ ಮಾತನ್ನು ಆರಂಭಿಸೋದಕ್ಕಿಂತ ಮುಂಚಿತವಾಗಿ ಗ್ಯಾರಂಟಿಗಳ ಗುದ್ದಾಟದ ನಡುವೆ 17ನೇ ಬಜೆಟ್ ಮಂಡನೆಗೆ ಸಿದ್ಧತೆಯನ್ನು ಮಾಡಿರುವಂತಹ ಸಿದ್ದರಾಮಯ್ಯನವರು ಯಾವ ರೀತಿಯಾದಂತಹ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ, ಸಿದ್ದರಾಮಯ್ಯನವರ ಸೂಟ್ ಕೇಸ್ನಲ್ಲಿ ಏನಿರಬಹುದು? ಯಾಕಂದರೆ ಸಿದ್ದರಾಮಯ್ಯನವ್ರನ್ನ ನಾವು ನಾನಾ ಸ್ವರೂಪಗಳಲ್ಲಿ, ರಾಮಯ್ಯಗೆ ನಾನಾ ಸ್ವರೂಪಗಳಲ್ಲಿ ಹೇಳಿದ್ವಿ. ಲೆಕ್ಕರಾಮಯ್ಯ ಅಂತೀವಿ, ಅನ್ನರಾಮಯ್ಯ ಅಂತೀವಿ. ಹೀಗೆ ಬಹಳ ವಿಚಾರಗಳಲ್ಲಿ ಅವರ ಬಗ್ಗೆ, ಅವರ ಸುತ್ತಲೂ, ಅವರ ಆರ್ಥಿಕತೆಯ ವಿಚಾರದಲ್ಲೂ ಕೂಡ. ಯಾಕಂದರೆ ಸಿದ್ದರಾಮಯ್ಯನವರು ಕರ್ನಾಟಕದ ಆರ್ಥಿಕತೆಯ ವಿಚಾರಕ್ಕೆ ಬಂದಾಗ ಸಾಮಾಜಿಕ ನ್ಯಾಯದ ತಳಹದಿಯ ಮೇಲೆ ತನ್ನ ಬಜೆಟ್ಗಳನ್ನು ಮಂಡನೆ ಮಾಡಿರುವಂಥದ್ದನ್ನು 1995ರಿಂದ 2025ರ ನಡುವಿನ ಎಲ್ಲ ಬಜೆಟ್ಗಳಲ್ಲಿ ಅವರು ಮಂಡನೆ ಮಾಡಿರುವಂಥ 16 ಬಜೆಟ್ಗಳಲ್ಲೂ ಕೂಡ ಆ ಸೂತ್ರವನ್ನು ನಾವು ನೋಡಿದ್ವಿ. ವಿಶೇಷವಾಗಿ ನೀರಾವರಿಗೆ ಒತ್ತು ಕೊಟ್ಟಿರುವಂಥದ್ದು ಅವರ ಬಜೆಟ್ಗಳ ಒಂದು ಲಕ್ಷಣವಾಗಿ ನಮಗೆ ಗೋಚರಿಸುತ್ತೆ. ಆದರೆ ಅದು ಎಷ್ಟು ಮಟ್ಟಿಗೆ ಕಾರ್ಯರೂಪಕ್ಕೆ ಬಂದಿದೆ, ಈ ಪ್ರಶ್ನೆಗಳು ಕೂಡ ಸಿದ್ದರಾಮಯ್ಯನವರ ಮುಂದೆ ಇದ್ದೇ ಇರುವಂಥದ್ದು. ಹಾಗಾದರೆ ಸಿದ್ದರಾಮಯ್ಯನವರ ಮುಂದಿರುವಂತಹ ಸವಾಲುಗಳೇನು, ಅವರ ಸೂಟ್ ಕೇಸ್ನಲ್ಲಿ ಇರಬಹುದಾಗಿರ್ತಕ್ಕಂತಹ ಅಂಶಗಳು ಯಾವುದಿರಬಹುದು, ಜನರ ನಿರೀಕ್ಷೆಗಳು ಏನೇನಿದ್ದಾವೆ ಅನ್ನೋದನ್ನು ನಿಮಗೆ ಒಂದು ವರದಿ ಮೂಲಕ ತೋರಿಸ್ತೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ 17ನೇ ಬಜೆಟ್ ಮಂಡನೆಗೆ ಕ್ಷಣಗಣನೆ ಶುರುವಾಗಿದೆ. ಆರ್ಥಿಕ ಶಿಸ್ತು ಮತ್ತು ಜನಪರ ಯೋಜನೆಗಳ ನಡುವೆ ಸಮತೋಲನ ಸಾಧಿಸುವ ಸವಾಲು ಸಿಎಂ ಮುಂದಿದೆ. ಹಣದ ಬರ, ಗ್ಯಾರಂಟಿಗಳ ಭಾರ, ನಿರೀಕ್ಷೆಗಳ ಹೊರೆ ನಡುವೆ ಜನಪ್ರಿಯ ಬಜೆಟ್ ಮಂಡಿಸಲು ಲೆಕ್ಕರಾಮಯ್ಯ ಸಜ್ಜಾಗಿದ್ದಾರೆ. ಸಿದ್ದರಾಮಯ್ಯ ಲೆಕ್ಕದ ಪ್ರಮುಖ 10 ಮುಖಗಳನ್ನು ನೋಡೋದಾದ್ರೆ, 1. ಗ್ಯಾರಂಟಿ, ಅಭಿವೃದ್ಧಿ ನಡುವೆ ಸಮತೋಲನದ ಸವಾಲು. ಗ್ಯಾರಂಟಿಗಳ ಮೂಲಕವೇ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಪಂಚ ಗ್ಯಾರಂಟಿಗಳು ಬಿಳಿ ಆನೆಯಾಗಿವೆ. ಗ್ಯಾರಂಟಿಗಳ ಕಾರಣಕ್ಕಾಗಿ ಸಿದ್ದರಾಮಯ್ಯಗೆ ಅನುದಾನ ಹಂಚಿಕೆ ದೊಡ್ಡ ಸವಾಲಾಗಿದೆ. ಅಭಿವೃದ್ಧಿಗೆ ಭಾರೀ ಹೊಡೆತ ಬಿದ್ದಿರೋದು ಸುಳ್ಳಲ್ಲ. ಈ ಗ್ಯಾರಂಟಿಗಳನ್ನು ಸಮತೋಲನ ಮಾಡಿ ಅಭಿವೃದ್ಧಿಗೆ ಅನುದಾನವನ್ನು ಹೇಗೆ ಕೇಂದ್ರೀಕರಿಸುತ್ತಾರೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. 2. ಬೆಂಗಳೂರು ಮೂಲ ಸೌಕರ್ಯಕ್ಕೆ ಒತ್ತು. ಕರ್ನಾಟಕದ ಪ್ರಮುಖ ಆರ್ಥಿಕ ಕೇಂದ್ರ ರಾಜಧಾನಿ ಬೆಂಗಳೂರು. ಬಿಬಿಎಂಪಿ ಈಗ ಜಿಬಿಎ ಆಗಿ ಬದಲಾಗಿದೆ.
ಸುಪ್ರೀಂ ಆದೇಶದಂತೆ ಎಲೆಕ್ಷನ್ಗೂ ಸಿದ್ಧತೆಗಳು ನಡೀತಾ ಇವೆ. ಜಿಬಿಎ ಕೈವಶಕ್ಕೆ ಸರ್ಕಾರ ರಣತಂತ್ರ ರೂಪಿಸ್ತಾ ಇದೆ. ಬೆಂಗಳೂರಿನ ಮೂಲ ಸೌಕರ್ಯಗಳ ಬಗ್ಗೆ ರಾಷ್ಟ್ರಮಟ್ಟದಲ್ಲೂ ಭಾರೀ ಚರ್ಚೆಯಾಗಿದ್ದು, ಇದು ಬೆಂಗಳೂರಿಗೆ ಕಪ್ಪು ಚುಕ್ಕೆ ಇಟ್ಟಂತಾಗಿದೆ. ಈ ಆರೋಪಗಳನ್ನು ಮೆಟ್ಟಿ ನಿಲ್ಲಲು ಸರ್ಕಾರ ರಣತಂತ್ರ ರೂಪಿಸಿದೆ. ಜಿಬಿಎ ಎಲೆಕ್ಷನ್ ದೃಷ್ಟಿಯಿಂದ ಹೆಚ್ಚಿನ ಅನುದಾನ ಮೀಸಲಿಡುವ ಅನಿವಾರ್ಯತೆ ಇದೆ. ರಸ್ತೆ, ಕೆರೆ ಒತ್ತುವರಿ ತೆರವು, ಬಡವರಿಗೆ ಸೂರು, ಐಟಿ-ಬಿಟಿ ಉದ್ಯಮಗಳ ಬೆಳವಣಿಗೆ, ಸುರಂಗ ರಸ್ತೆ, ಬೆಂಗಳೂರು ಬಿಸಿನೆಸ್ ಕಾರಿಡಾರ್, ನಮ್ಮ ಮೆಟ್ರೋ ವಿಸ್ತರಣೆ ಹೀಗೆ ಹಲವು ಯೋಜನೆಗಳಿಗೆ ಅನುದಾನ ಸಿಗುವ ನಿರೀಕ್ಷೆ ಇದೆ. 3. ಸ್ಥಳೀಯ ಸಂಸ್ಥೆ ಚುನಾವಣೆ. ಜಿಬಿಎ ಎಲೆಕ್ಷನ್ ಜೊತೆಗೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲಿ ಸರ್ಕಾರ ತನ್ನ ಸಾಮರ್ಥ್ಯ ಪ್ರದರ್ಶಿಸಬೇಕಿದೆ. ಈ ಫಲಿತಾಂಶ ಗ್ಯಾರಂಟಿಗಳು ಮತ್ತು ಸರ್ಕಾರದ ಅಭಿವೃದ್ಧಿ ಜನಪ್ರಿಯತೆಯ ಮಾನದಂಡ ಅಂತಾನೆ ವಿಶ್ಲೇಷಿಸಲಾಗುತ್ತೆ. ಹಾಗಾಗಿ ಹೆಚ್ಚಿನ ಅನುದಾನ ಮೀಸಲಿಡುವ ಅಗತ್ಯ ಇದೆ. ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಘೋಷಣೆ ಮಾಡುವ ಅನಿವಾರ್ಯತೆ ಇದೆ. ಗ್ಯಾರಂಟಿಗಳ ಕಾರಣದಿಂದ ಅನುದಾನಕ್ಕೆ ಕೊಕ್ಕೆ ಬಿದ್ದಿತ್ತು. ಈಗ ಕ್ಷೇತ್ರಗಳಿಗೆ ಅನುದಾನ ಘೋಷಣೆ ಮಾಡಲೇಬೇಕಾಗಿದೆ. ಇದನ್ನ ಸಿಎಂ ಹೇಗೆ ಸರಿದೂಗಿಸುತ್ತಾರೆ ಅನ್ನೋ ಕುತೂಹಲಕ್ಕೆ ಇವತ್ತು ತೆರೆ ಬೀಳಲಿದೆ. 4. ದಾಖಲೆ ಬಜೆಟ್, ಜನಪ್ರಿಯ ಘೋಷಣೆ. ಸಿಎಂ ಸಿದ್ದರಾಮಯ್ಯಗೆ ಇದು ವೈಯಕ್ತಿಕವಾಗಿ 17ನೇ ಬಜೆಟ್. ಈ ಬಜೆಟ್ನಲ್ಲಿ ಕೆಲ ಜನಪ್ರಿಯ ಯೋಜನೆಗಳನ್ನು ಘೋಷಿಸಿ ಮೈಲಿಗಲ್ಲು ಸ್ಥಾಪಿಸಲು ಸಿಎಂ ಮುಂದಾದಂತಿದೆ. ಮಹಿಳೆಯರು, ವಿದ್ಯಾರ್ಥಿಗಳು, ಯುವಕರು, ವೃದ್ಧರಿಗೆ ಕೆಲ ಯೋಜನೆಗಳನ್ನು ಮೀಸಲಿಡುವ ಎಲ್ಲಾ ಸಾಧ್ಯತೆಗಳಿವೆ. ಈ ಹಿಂದಿನ ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಸೂರ್ಯ ಯೋಜನೆ ಭಾಗ್ಯಗಳ ಮಾದರಿಯಲ್ಲಿ ಇತಿಹಾಸದ ಪುಟಗಳಲ್ಲಿ ಉಳಿಯುವಂತ ಯೋಜನೆಗಳನ್ನು ಭಾಗ್ಯರಾಮಯ್ಯ ಘೋಷಿಸುವ ಸಾಧ್ಯತೆ ಇದೆ. 5. ಆದಾಯ ಖೋತ, ತೆರಿಗೆ ಭಾರ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಹೆಚ್ಚಿನ ಹಣ ಬಳಕೆಯಾಗ್ತಾ ಇದ್ದು, ಆದಾಯ ಖೋತ ಎದುರಾಗಿದೆ. ಇದನ್ನು ಸರಿದೂಗಿಸಲು ತೆರಿಗೆ ಸಂಗ್ರಹ ಹೆಚ್ಚಳಕ್ಕೆ ಸಿಎಂ ದೃಷ್ಟಿ ನೆಟ್ಟಂತಿದೆ. ಹೀಗಾಗಿ ಆದಾಯದ ಮೂಲಗಳನ್ನು ಹೆಚ್ಚಿಸುವ ಹಿನ್ನೆಲೆಯಲ್ಲಿ ಅಬಕಾರಿ ಸುಂಕ, ಮೋಟಾರು ವಾಹನ ತೆರಿಗೆ ಮತ್ತು ಇತರೆ ಬಾಬ್ತುಗಳ ಮೇಲೆ ತೆರಿಗೆಯ ಹೊರೆಯನ್ನು ಹೆಚ್ಚಿಸುವ ಸಾಧ್ಯತೆ ದಟ್ಟವಾಗಿದೆ. 6. ಗ್ಯಾರಂಟಿಗಳ ಪರಾಮರ್ಶೆ ಪ್ರಸ್ತಾಪ. ಈ ಹಿಂದೆ ಹೇಳಿದಂತೆ ಪಂಚ ಗ್ಯಾರಂಟಿಗಳು ಸರ್ಕಾರಕ್ಕೆ ಬಿಳಿ ಆನೆ ಆಗಿರುವುದು ಸುಳ್ಳಲ್ಲ. ಹೀಗಾಗಿ ಗ್ಯಾರಂಟಿಗಳ ಬಗ್ಗೆ ಸ್ವಪಕ್ಷದಲ್ಲೇ ಅಸಮಾಧಾನ ಕೇಳಿಬರ್ತಾ ಇದೆ. ಹೀಗಾಗಿ ಗ್ಯಾರಂಟಿಗಳ ಪರಾಮರ್ಶೆಗೆ ಸಿಎಂ ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ. ಬಡವರಿಗೆ ಮಾತ್ರ ಗ್ಯಾರಂಟಿ ಅನ್ನೋದು ಘೋಷಣೆ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಉಳ್ಳವರು ಗ್ಯಾರಂಟಿಗಳನ್ನು ತ್ಯಜಿಸಿ ಅಂತ ಮನವಿ ಮಾಡಲಾಗ್ತಾ ಇದೆ. ಬಿಪಿಎಲ್ ಮಾನದಂಡ ಇಟ್ಕೊಂಡು ಗ್ಯಾರಂಟಿಗಳ ಪರಾಮರ್ಶೆ ಮಾಡುವ ಸಾಧ್ಯತೆ ಇದೆ. 7. ಅಹಿಂದಾಗೆ ಬಂಪರ್ ಘೋಷಣೆ ಸಾಧ್ಯತೆ. ಸಿಎಂ ಸಿದ್ದರಾಮಯ್ಯ ಅಹಿಂದ ಲೀಡರ್ ಅಂತಾನೆ ಫೇಮಸ್. ಅಹಿಂದಾವೇ ಅವರ ಶಕ್ತಿ. ಕುರ್ಚಿ ಕಿತ್ತಾಟದ ಮಧ್ಯೆ ಅಹಿಂದ ಓಲೈಕೆ ಅನಿವಾರ್ಯತೆ ಈಗ ಸಿಎಂಗೆ ಎದುರಾಗಿದೆ. ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ ಮತ್ತು ದಲಿತರಿಗೆ ವಿಶೇಷ ಅನುದಾನ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಈ ಮೂಲಕ ಕುರ್ಚಿ ಭದ್ರಪಡಿಸಿಕೊಳ್ಳುವ ತಂತ್ರಗಾರಿಕೆಯೂ ಅಡಗಿದೆ. 8. ತವರು ಮೈಸೂರಿಗೆ ವಿಶೇಷ ಯೋಜನೆ ಸಾಧ್ಯತೆ. ಕುರ್ಚಿ ಕಿತ್ತಾಟದ ಮಧ್ಯೆ ಒಕ್ಕಲಿಗರು ಸಿಎಂ ಮೇಲೆ ಸಿಟ್ಟಾಗಿರೋದು ಸುಳ್ಳಲ್ಲ. ಹೀಗಾಗಿ ಹಳೆ ಮೈಸೂರು ಭಾಗಕ್ಕೆ ವಿಶೇಷ ಅನುದಾನ ನೀಡುವ ನಿರೀಕ್ಷೆ ಇದೆ. ಮೂಲಸೌಕರ್ಯ ಅಭಿವೃದ್ಧಿ, ಕೈಗಾರಿಕಾ ಬೆಳವಣಿಗೆ ಮತ್ತು ಪ್ರವಾಸೋದ್ಯಮಕ್ಕೆ ಆದ್ಯತೆ ನೀಡುವ ಸಾಧ್ಯತೆ ಇದೆ. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ನಂತರ ಈ ಭಾಗವು ಐಟಿ ಮತ್ತು ರಿಯಲ್ ಎಸ್ಟೇಟ್ ಹೂಡಿಕೆಗಳಿಗಾಗಿ ಬೃಹತ್ ಯೋಜನೆಗಳನ್ನು ಎದುರು ನೋಡ್ತಾ ಇದೆ. ಮೈಸೂರು ಮುಂದಿನ ದೊಡ್ಡ ಐಟಿ ಕೇಂದ್ರವಾಗುವ ನಿರೀಕ್ಷೆ ಇದೆ. 9. ಜೆನ್ಜಿ ಹೋರಾಟ, ಸರ್ಕಾರಿ ಹುದ್ದೆ ಭರ್ತಿಗೆ ರೂಪುರೇಷೆ. ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ನಡೆಸಿದ ಬೃಹತ್ ಹೋರಾಟಕ್ಕೆ ಬಜೆಟ್ನಲ್ಲಿ ಮನ್ನಣೆ ಸಿಗಲಿದೆ. ಈಗಾಗಲೇ 56,000 ಹುದ್ದೆಗಳ ಭರ್ತಿಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಮತ್ತಷ್ಟು ಹುದ್ದೆಗಳ ಭರ್ತಿಗೆ ಬಜೆಟ್ನಲ್ಲಿ ಸಿದ್ದರಾಮಯ್ಯ ಭರವಸೆ ನೀಡುವ ಸಾಧ್ಯತೆ ಇದೆ. ಈ ಮೂಲಕ ಯುವ ಜನಾಂಗದ ಮನ ಗೆಲ್ಲಲು ಸಿಎಂ ಮುಂದಾಗಿದ್ದಾರೆ. 10. ಕೇಂದ್ರದ ಜೊತೆ ತೆರಿಗೆ ಜಟಾಪಟಿ, ದಾಖಲೆಯ ಸಾಲದ ಹೊರೆ. ಕೇಂದ್ರ ಸರ್ಕಾರದ ಜೊತೆ ಕಾಂಗ್ರೆಸ್ ಸರ್ಕಾರ ತೆರಿಗೆ ಸಮರ ಮುಂದುವರೆಸಿದೆ. ಇದನ್ನೇ ಅಧಿವೇಶನದಲ್ಲಿ ಪ್ರಸ್ತಾಪಿಸಿ ವಿರೋಧ ಪಕ್ಷಗಳಿಗೆ ಕೌಂಟರ್ ನೀಡಲು ಸಿಎಂ ಮುಂದಾಗಿದ್ದಾರೆ. 15ನೇ ಹಣಕಾಸು ಆಯೋಗದ ಶಿಫಾರಸುಗಳಿಂದ ಅನ್ಯಾಯವಾಗಿದೆ. ಜಿಎಸ್ಟಿ ಪರಿಹಾರ ಮತ್ತು ಭದ್ರಾ ಮೇಲ್ದಂಡೆ, ಕಳಸಾ ಬಂಡೂರಿಯಂತಹ ಯೋಜನೆಗಳ ಹಣ ವಿಳಂಬವಾಗಿದೆ ಎಂಬುದನ್ನು ಪ್ರಸ್ತಾಪಿಸಿ ವಿರೋಧ ಪಕ್ಷಗಳಿಗೆ ಟಾಂಗ್ ಕೊಡಲಿದ್ದಾರೆ. ವಿಬಿಜಿ ರಾಮ್ಜಿಗೆ ಪರ್ಯಾಯವಾಗಿ ಗಾಂಧೀಜಿ ಹೆಸರಿನಲ್ಲಿ ಹೊಸ ಯೋಜನೆ ಘೋಷಣೆಯ ನಿರೀಕ್ಷೆ ಇದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಈ ಬಾರಿ ಬಜೆಟ್ ಗಾತ್ರ 4.50 ಲಕ್ಷ ಕೋಟಿ ತಲುಪುವ ಸಾಧ್ಯತೆ ಇದೆ ಅಂತ ಅಂದಾಜಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಸಿದ್ದರಾಮಯ್ಯನವರ ಮುಂದೆ ಅವರಿಂದ ದೊಡ್ಡ ನಿರೀಕ್ಷೆಗಳಿದ್ದಾವೆ ಅನ್ನೋದು ಒಂದು ವಾಸ್ತವ. ಆದರೆ ಇನ್ನೊಂದು ಕರ್ನಾಟಕದ ರಾಜಕೀಯದ ವಾಸ್ತವವನ್ನು ನಾವು
ಗಮನದಲ್ಲಿಟ್ಟುಕೊಂಡೇ ಬಹುಶಃ ಈ ಬಾರಿಯ ಬಜೆಟನ್ನು ನೋಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಸಿದೆ ಕಾಂಗ್ರೆಸ್ ಪಕ್ಷ ಅಂತ ಹೇಳೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಯಾಕಂದರೆ ಸಿದ್ದರಾಮಯ್ಯನವರು ಈ ಬಜೆಟ್ ನಂತರ ಇರ್ತಾರಾ ಇರಲ್ವಾ, ಸಿದ್ದರಾಮಯ್ಯನವರು ಈ ಬಜೆಟ್ ಅದಕ್ಕೂ ಮೊದಲು ಏನಿತ್ತು ಅಂದರೆ ಸಿದ್ದರಾಮಯ್ಯನವರು ಈ ಬಜೆಟ್ ಮಂಡಿಸಲ್ವಾ, ಈ ರೀತಿಯಾದಂತಹ ಪ್ರಶ್ನೆಗಳ ಸುತ್ತಲೇ ಕರ್ನಾಟಕದ ರಾಜಕಾರಣ ನಡೆದಿರುವಂಥದ್ದು. ಇದನ್ನು ಒಳ್ಳೆಯದು ಅಂತ ಹೇಳಬೇಕು, ಕೆಟ್ಟದ್ದು ಅಂತ ಹೇಳಬೇಕು, ಅದು ಜನರ ನಿರ್ಧಾರಕ್ಕೆ ಬಿಟ್ಟಿರುವಂಥದ್ದು. ಯಾಕೆಂದರೆ ಒಂದು ಸರ್ಕಾರಕ್ಕೆ ಪೂರ್ಣ ಬಹುಮತದ ಸರ್ಕಾರವನ್ನು, ಒಂದು ಪಕ್ಷಕ್ಕೆ ಪೂರ್ಣ ಬಹುಮತದ ಸರ್ಕಾರವನ್ನು ರಚಿಸೋದಕ್ಕೆ ಜನ ಅವಕಾಶ ಕೊಡ್ತಾರೆ ಅಂತ ಹೇಳಿದರೆ ಅದೊಂದು ದೊಡ್ಡ ಜವಾಬ್ದಾರಿ ಏನು ಅಂತ ಹೇಳಿದರೆ, ನಾವು 5 ವರ್ಷಗಳ ತನಕ ರಾಜಕೀಯ ನಾಟಕಗಳನ್ನು ನೋಡೋದಕ್ಕೆ ಬಯಸೋದಿಲ್ಲ ಅಂತ ಹೇಳೋದು ಸಾಮಾನ್ಯವಾಗಿ ಜನ ಇಟ್ಕೊಂಡಿರ್ತಕ್ಕಂತಹ ಒಂದು ನಂಬಿಕೆ. ಕರ್ನಾಟಕದಲ್ಲಿ ಯಾವ್ಯಾವಾಗ ಈ ರೀತಿಯಂಥ ರಾಜಕೀಯದ ಬೃಹನ್ ನಾಟಕಗಳು ನಡೀತಾ ಇರ್ತವೆ ಆಗೆಲ್ಲ ಸರ್ಕಾರಗಳನ್ನು ಬದಲಿಸಿರುವಂಥದ್ದು ಇತಿಹಾಸದ ಭಾಗ. ಇದು 1970ರ ದಶಕದಿಂದಲೂ ಕೂಡ ನಡ್ಕೊಂಡು ಬಂದಿರುವಂಥದ್ದು, ವಿಶೇಷವಾಗಿ 80ರ ದಶಕದ ನಂತರ ಸತತವಾಗಿ ನಡ್ಕೊಂಡು ಬಂದಿರುವಂಥದ್ದು ಈ ರಾಜ್ಯದ ರಾಜಕೀಯದ ಇತಿಹಾಸ. ಆದರೆ ಪ್ರಸಕ್ತ ರಾಜಕೀಯದಲ್ಲಿ ಯಾವತ್ತೂ ಕೂಡ ವರ್ತಮಾನದಲ್ಲಿ ಇತಿಹಾಸವನ್ನು ಜಾಸ್ತಿ ಪಾಠ ಕಲ್ತ್ಕೊಳ್ಳೋದು ಕಡಿಮೆ, ವರ್ತಮಾನದಲ್ಲೂ ಕೂಡ ಒಂದು ಹೊಸ ಇತಿಹಾಸ ಸೃಷ್ಟಿಸುವ ಪ್ರಯತ್ನಗಳು ನಡೀತಾ ಇರ್ತವೆ ಹೊರತು ಬೇರೇನೂ ಆಗೋದಿಲ್ಲ. ಹೀಗಾಗಿ ಈ ಬಾರಿಯ ಬಜೆಟ್ನ ಸುತ್ತಲೂ ರಾಜಕೀಯದ ನೆರಳು ಇದ್ದೇ ಇದೆ. ಹೀಗಾಗಿಯೇ ಸಿದ್ದರಾಮಯ್ಯನವರು ಈ ಎಲ್ಲ ಸವಾಲುಗಳಿಗೆ, ರಾಜಕೀಯದ ಸವಾಲೂ ಸೇರಿದಂತೆ, ಆರ್ಥಿಕ ಸವಾಲೂ ಸೇರಿದಂತೆ, ಸಾಮಾಜಿಕ ನ್ಯಾಯದ ಸವಾಲು ಸೇರಿದಂತೆ ಎಲ್ಲ ಸವಾಲುಗಳಿಗೂ ಕೂಡ ಅವರು ಉತ್ತರವನ್ನು ಕೊಡಬೇಕಾಗತ್ತೆ ಬಜೆಟ್ನಲ್ಲಿ ಅಂತ ಹೇಳುವಂಥದ್ದು, ಕೊಡಬಹುದು ಅನ್ನುವಂಥ ನಿರೀಕ್ಷೆಯು ಕೂಡ ಇರುವಂಥ. ನಾವು ಅತಿಥಿಗಳ ಜೊತೆಗೆ ಚರ್ಚೆನ ಆರಂಭಿಸ್ತೀನಿ. ಮೊದಲಿಗೆ ರಾಜ್ಯದ ಬಜೆಟ್ನಲ್ಲೂ ಕೂಡ ಮೊದಲ ಆದ್ಯತೆ ಇರುವಂಥದ್ದು ಯಾವತ್ತೂ ಕೃಷಿ ವಲಯಕ್ಕೆ ಇದ್ದೇ ಇರುತ್ತೆ. ಹೀಗಾಗಿ ಕೃಷಿ ವಲಯದ ಮೂಲಕವಾಗಿಯೇ ನಾನು ಚರ್ಚೆಯನ್ನು ಆರಂಭಿಸ್ತೀನಿ ಅರುಣ್ ಅರಸ್ ಅವರ ಮೂಲಕವಾಗಿ. ಅರುಣ್ ಅವರೇ, ಕೃಷಿ ವಲಯ, ಸರ್ಕಾರದ ಯೋಜನೆಗಳು ಬಹಳಷ್ಟಿದ್ದಾವೆ, ಸರ್ಕಾರದ ಕಾರ್ಯಕ್ರಮಗಳು ಬಹಳಷ್ಟಿದ್ದಾವೆ. ಆದರೆ ಕೃಷಿಕ ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳಿಗೆ, ರೈತ ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳಿಗೆ ಎಷ್ಟರ ಮಟ್ಟಿಗೆ ಉತ್ತರ ಸಿಗ್ತಾ ಇದೆ ಅಂತ? ಉತ್ತರ ಆರಂಭಕ್ಕೆ ಅಂತ್ಯ ಇಲ್ಲ, ಆರಂಭದಲ್ಲಿರೋ ಕಷ್ಟಕ್ಕೆ ಯಾವತ್ತೂ ಅಂತ್ಯ ಇಲ್ಲ. ಇವತ್ತು ಕೃಷಿ ಇರೋ ಸಂಕಷ್ಟಕ್ಕೆ ಒಂದು ಬಡ್ಜೆಟ್ ಆಗಲಿ ಎರಡು ಬಡ್ಜೆಟಲ್ಲಿ ಸಾಲ್ವ್ ಮಾಡೋವಂಥ ಪ್ರಮೇಯನೇ ಇಲ್ಲ. ಹೋದ ವರ್ಷ 50,000 ಕೋಟಿ ಏನೋ ಅನೌನ್ಸ್ ಮಾಡಿದರು ಎಂಟೈರ್ ಕೃಷಿ ವಲಯಕ್ಕೆ. ಅದರಲ್ಲಿ ಎಷ್ಟು ಖರ್ಚಾಗಿದೆ, ಏನು ಮಾಡಿದ್ದಾರೆ ಅನ್ನೋದನ್ನ ನಾನು ಕಾಯ್ತಾ ಇದ್ದೀನಿ. ಈ ಬಜೆಟ್ ಪುಸ್ತಕದಲ್ಲಿ ಏನು ಬರುತ್ತೆ ಓದೋಣ ಅಂತ. ಹೋದ ವರ್ಷದಲ್ಲಿ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ಕಬ್ಬು ಬೆಳೆಗಾರರು ತುಂಬ ಗಲಾಟೆ ಮಾಡಿದ್ರು, ಮೆಕ್ಕೆಜೋಳದ ಕ್ರೈಸಿಸ್ ಆಯಿತು, ಅಡಿಕೆಯಲ್ಲಿ ಎಲೆ ಚುಕ್ಕೆ ರೋಗದ ಕಾಟ ಆಯಿತು. ಇವತ್ತು ನಮ್ಮ ಭಾಗದಲ್ಲಿ ತುಂಬಾಕು ರೈತರು ಪಿರಿಯಾಪಟ್ಟಣ, ಮೈಸೂರಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. ಸೊ ಹಂಗೆ ನೋಡಿದ್ರೂ ಇದು ಭಾಳ ಸಂಕಷ್ಟದಲ್ಲಿರುವಂತಹ ಪರಿಸ್ಥಿತಿ ಇದೆ. ಬಟ್ ಇದು ಇವತ್ತಿಂದಲ್ಲ, ಇದು 25, 30, 40 ವರ್ಷದಿಂದನೂ ಇಂಡಿಯಾ ಯಾವಾಗ ಮಾರ್ಪಾಡಾಯಿತು ಅವತ್ತಿಂದನೂ ಕೃಷಿ ಕುಂಟ್ತಾನೇ ಇದೆ, ಇನ್ನೂ ಕುಂಟ್ತಾನೇ ಇರುತ್ತೆ. ಕೃಷಿಗೆ ಒಂದು ಥರದಲ್ಲಿ ಏನು ಸರ್ಕಾರ ಮಾಡ್ತಾಯಿದೆ ಬರೋದು ತೇಪೆ ಹಾಕ್ತಾಯಿದೆ. ತೇಪೆ ಹಾಕಿದ್ರೆ ಅಷ್ಟೇ ಅವ್ರ ಕೈಲಿ ಮಾಡೋಕ್ಕಾಗ್ತಾ ಇರೋದು. ಅದೂ ಶಿಸ್ತಿಲ್ದೇ ಏನೋ ಕಾಟಾಚಾರಕ್ಕೆ ಒಂದು ನೀವು ಗಾಯ ಆದಾಗ ಹೋಗಿ ಒಂದು ಟಿಂಚರ್ ಹಾಕ್ಸ್ಕೊತಿರಲ್ಲ, ಆ ಟಿಂಚರ್ ಹಾಕೋ ಕೆಲಸ ಮಾಡ್ತಾಯಿದೆ. ಶಿಸ್ತು ಕ್ರಮಬದ್ಧವಾಗಿ ಕೃಷಿಕರ ಸಮಸ್ಯೆಯನ್ನು ಸಾಲ್ವ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅದಲ್ಲದೆ ಕರ್ನಾಟಕದ ಕೃಷಿ ಮೇಲೆ ಈಗ ಅಮೇರಿಕಾ ಮತ್ತು ಇಂಡಿಯಾದವರು ಈ ಫ್ರೀ ಟ್ರೇಡ್ ಒಪ್ಪಂದ ಏನಾದ್ರು ಆದರೆ ನಮ್ಮ ಕಾರ್ನ್ಗೂ, ನಾವು ಏನು ಜೋಳ ಬೆಳಿತೀವಿ ಮೆಕ್ಕೆಜೋಳಕ್ಕೂ ಸ್ವಲ್ಪ ಏಟು ಬೀಳುತ್ತೆ. ನಾವು ಸೋಯಾಬೀನ್ ಬೆಳಿತೀವಿ ಅದಕ್ಕೂ ಸ್ವಲ್ಪ ಏಟು ಬೀಳುತ್ತೆ. ಎಥನಾಲ್, ಈಗ ಸುಮಾರು ಎಥನಾಲ್ ಫ್ಯಾಕ್ಟ್ರಿಗಳು ನಾರ್ತ್ ಕರ್ನಾಟಕದಲ್ಲಿ ಸುಮಾರು ಜನ ಶುರು ಮಾಡಿದರು. ಅಕ್ಕಿಯಿಂದ ಮತ್ತು ಜೋಳದಿಂದ ಎಥನಾಲ್ ತಯಾರು ಮಾಡಿ ಅದನ್ನು ಪೆಟ್ರೋಲಿಯಮ್ಗೆ ಬೆಳೆಸ್ಕೊಳ್ಳೋಕ್ಕೆ. ಅದು ಏನಾದ್ರು ಇಂಪೋರ್ಟ್ ಆದರೆ ಅದಕ್ಕೂ ಏಟು ಬೀಳುತ್ತೆ. ಭಾಳ ಸಂಕಷ್ಟದಲ್ಲಿ, ಭಾಳ ಚಾಲೆಂಜಿಂಗ್ ಈ ವರ್ಷ ಹೇಗೆ ಬಜೆಟ್ ಮಾಡಿದ್ದಾರೆ ನನಗೆ ಒಂದು ಕುತೂಹಲದಲ್ಲಿದ್ದೀನಿ. ಬಟ್ ಬಹಳಷ್ಟು ಕಷ್ಟದಲ್ಲಿ ಈ ಬಜೆಟ್ ಅಂತೂ ಮಂಡಿಸಬೇಕಾಗತ್ತೆ. ಮತ್ತು ಎಕ್ಸ್ಟ್ರಾಡಿನರಿ ಟೈಮ್ಸಲ್ಲಿದ್ದೀವಿ ಇವಾಗ. ಇವತ್ತು ಯುದ್ಧ ನಡೀತಾ ಇದೆ. ಇದು ಎಷ್ಟು ದಿನ ಇಳಿಯುತ್ತೆ, ಏನಾಗುತ್ತೆ? ಈಗಾಗಲೇ ಅಕ್ಕಿ ರೇಟ್ ಬಿದ್ದಿದೆ, ಶುಂಠಿ ರೇಟ್ ಬಿದ್ದಿದೆ ಯುದ್ಧದಿಂದ. ಕಳೆದ ಒಂದು ವಾರದಲ್ಲೇ ಸುಮಾರು ರೇಟ್ ಎಲ್ಲ ಡೌನ್ ಆಗೋಗಿದೆ. ನಮಗೆ ಆ ಒಂದು ಕಾಫಿ ರೇಟ್ ಏನೋ ಒಂಚೂರು ಮುಂದಕ್ಕೆ ಹೋಗಿದೆ ಅಂತ ಕೇಳ್ಪಟ್ಟೆ. ಬಟ್ ಮಿಕ್ಕಿದ್ದು ನಮ್ಮ ಕರ್ನಾಟಕದಲ್ಲಿ ನಾವು ಮೇಜರ್ ಎಕ್ಸ್ಪೋರ್ಟ್ ಏನು ಮಾಡ್ತೀವಿ ಎಲ್ಲ ರೇಟು ಡೌನ್ ಆಗಿದೆ ಸರ್. ಬಹಳ ಸಂಕಷ್ಟ ಪರಿಸ್ಥಿತಿಲಿದ್ದೀವಿ. ನೋಡಬೇಕು ನಮ್ಮ ಸಾಹೇಬರು, ಮೈಸೂರು ಸಾಹೇಬರು ಏನು ಮಾಡ್ತಾರೆ. ಮೈಸೂರು ಭಾಗದವರು ನಿರೀಕ್ಷೆ ಹೊಡೆದಿದ್ದೆ.